ಇನ್ನು ಉಳಿದಿರತಕ್ಕಂಥ ನಮ್ಮ ಅಧಿಕಾರಿಗಳನ್ನ ಸ್ಥಳೀಯ ಮಟ್ಟದ ಗ್ರೌಂಡ್ ಲೆವೆಲ್ ವರ್ಕರ್ಸ್ ಏನಿದ್ದಾರೆ ಅವ್ರನ್ನೂ ಉಪಯೋಗಿಸ್ಕೊಂಡು ಪ್ರತಿ ಮನೆ ಮುಟ್ಟುವಂಥದ್ದು ಆಗಬೇಕು. ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಟಾಸ್ಕ್. ಮೇ ಬಿ ಇನ್ ದ ನೆಕ್ಸ್ಟ್ 1 ವೀಕ್ ಆರ್ ನೆಕ್ಸ್ಟ್ 2 ವೀಕ್ಸ್ ಯು ಶುಡ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಮತ್ತು ಈಗಾಗಲೇ ಹೇಳಿದಾಗೆ ಪ್ರತಿ ಶುಕ್ರವಾರ ಎಲ್ಲ ಮುಖ್ಯ ಅಧಿಕಾರಿಗಳು ಮುಖ್ಯ ಆಫೀಸರ್ಸ್ ಕೂಡ ಈಗ ನಾನು ನಾಳೆ ಮಂಗಳೂರಿಗೆ ಬರ್ತಾ ಇದ್ದೀನಿ. ಸಿನ್ಸ್ DC is here, I will tell them also. ನಾಳೆ ಬೆಳಗ್ಗೆ ಏನಾದರೂ ಒಂದು ಅರ್ಧ ಗಂಟೆ ಎಲ್ಲಾದ್ರೂ ಒಂದು ಕಡೆ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಿ, ವೇರ್ ವಿ ಕ್ಯಾನ್ ವಿಸಿಟ್ ಸಮ್ ಫ್ಯೂ ಏರಿಯಾಸ್. ಹೋಗಿ ನಾವು ಅದನ್ನು ಮಾಡೋಣ. ಅದೇ ಥರ ನೀವುಗಳು ಕೂಡ ನಿಮ್ಮ ಏರಿಯಾಗಳಲ್ಲಿ ನಾಳೆಯಿಂದ ಸ್ಟಾರ್ಟ್ ಮಾಡಿಸಿ. ಸ್ವಲ್ಪ ನಿಮ್ಮ ಸಮಯ ಕಮ್ಮಿ ಇರ್ಬೋದು. ಸೊ ಯಾರ್ಯಾರಿಗೆಲ್ಲ ಡೆಪ್ಯೂಟ್ ಮಾಡಬೇಕು ಅಂತ ನಿಮಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಮಾಡಿ. ಆದರೆ ನೆಕ್ಸ್ಟ್ ಫ್ರೈಡೇ ಅಷ್ಟೊತ್ತಿಗೆ ಎಲ್ಲ ಗೇರ್ ಅಪ್ ಆಗಿಬಿಡ್ಬೇಕು. ಬಿಕಾಸ್ ಇದು ಇವತ್ತು ಬಂದಿದೆ ನಾಳೆ ಹೊಟ್ಟೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ದ ಪೀಕ್ ಮೈಟ್ ಬಿ ಇನ್ ದ ಮಂತ್ ಆಫ್ ಆಗಸ್ಟ್ ಸೆಪ್ಟೆಂಬರ್. ಅದು ಈ ಡೆಂಗ್ಯೂಗೆ ಪೀಕ್ ಆಗುವಂಥದ್ದು ನಾರ್ಮಲಿ ನಾವು ಹಿಂದಿನ ಹಿಸ್ಟಾರಿಕಲ್ ರೆಕಾರ್ಡ್ಸ್ ನೋಡಿದಾಗ ಆಗಸ್ಟ್ ಸೆಪ್ಟೆಂಬರ್ಗೆ ಪೀಕ್ ಹೆಚ್ಚು ಸಂಖ್ಯೆಗಳು ಬರುವಂಥದ್ದಿದೆ. ಸೊ ದಿಸ್ ಕ್ಯಾನ್ ಸ್ವಲ್ಪ ಕಮ್ಮಿಯಾಗಿ ಮತ್ತೆ ಜಾಸ್ತಿ ಆಗೋ ಥರನೂ ಕೂಡ ಚಾನ್ಸಸ್ ಇರ್ತದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಇದು ಇವೇನೋ ಮಾಡಿಬಿಟ್ಟು ನಿಲ್ಲಿಸ್ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಬಿ ಅಲರ್ಟ್ ಟಿಲ್ ದ ಮಂತ್ ಆಫ್ ಸೆಪ್ಟೆಂಬರ್ ಆರ್ ಮೇ ಬಿ ಇವನ್ ಟಿಲ್ ಅಕ್ಟೋಬರ್. So every Friday, let our officers go and participate and get involved. So ಏನಾಗ್ತದೆ, ಎಲ್ಲರೂ ಕೂಡ ಅವ್ರಿಗೂ ಕೂಡ ಅವೇರ್ನೆಸ್ ಬರ್ತದೆ. ಆಮೇಲೆ ಏನು ನಮ್ಮ ಈ ಲಾರ್ವಾ ಸಿಕ್ಕುವಂಥ ಜಾಗಗಳಲ್ಲಿ ಔಷಧಿ ಹೊಡೆಯತಕ್ಕಂಥ ಕಾರ್ಯಕ್ರಮ ಅದು ನಮ್ಮ ಆಶಾ ಕಾರ್ಯಕರ್ತರು ಇಟ್ಕೊಂಡು ಮತ್ತೆ ಇನ್ಯಾರು ಇನ್ವಾಲ್ವ್ ಆಗ್ತಾರೆ ಇದರಲ್ಲಿ, ಹೆಲ್ತ್ ಇನ್ಸ್ಪೆಕ್ಟರ್ಸು ಅವ್ರಿಗೆ ಆಗ ಅದು ಸರಿಯಾದಂಥ ರೀತಿಯಲ್ಲಿ ಔಷಧಿ ಹೊಡಿಬೇಕು. ಮತ್ತು ಅದು ಒಂದೊಂದ್ಸಲ ಏನಾಗ್ತದೆ, ಅದು ಡೈಲ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ, ಏನೋ ಸರಿಯಾಗಿ ಹೊಡೆಯೋದಿಲ್ಲ, ಆ ಥರ ಆಗ್ತದೆ. ಸೊ ಅವ್ರ ಮೇಲೆ ಹೆಚ್ಚು ಅವ್ರ ಮೇಲೆ ಅವರ ಒಂದು ಕೆಲಸಗಳ ಮೇಲೆ ನಿಮ್ಮ ನಿಗಾ ಇರಬೇಕು. ಸೊ ಅದನ್ನು ಫೋಕಸ್ಡ್ ಆಗಿ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಅವ್ರಿಗೆ ಕಂಡು ಬರ್ತದೆ ಅದನ್ನು ಡಿಸ್ಟ್ರಾಯ್ ಮಾಡುವಂಥ ಕೆಲಸ ಮಾಡಬೇಕು. ಸೊ ಅದಕ್ಕೆ ಅಗತ್ಯ ಇರುವಂಥ ಮೆಡಿಸಿನ್ ಸಪ್ಲೈಸು ಎಲ್ಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ನೀವು ಅದನ್ನು ನಾಟ್ ಅ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್, ಬಟ್ ಏನಂತ ಹೇಳಿದ್ರೆ ಅದು ಹೋಗಿ ಮನೆಗೆ ಹೋಗಿ ಅದನ್ನು ಚೆಕ್ ಮಾಡಿದಾಗ ಅದು ನಾಶ ಪಡುವಂಥ ನಶಿಸುವಂಥ ಕೆಲಸ ಮಾಡಬೇಕು. ಸೊ ದೀಸ್ ಆರ್ ದ 2 ಸೋರ್ಸ್ ರಿಡಕ್ಷನ್, ಅವೇರ್ನೆಸ್ ಆ್ಯಂಡ್ ಇಂಟರ್ ಸೆಕ್ಟೋರಲ್. ಈಗಾಗಲೇ ಹೇಳಿದ್ದಾರೆ, ನಮ್ಮ ಟೀಚರ್ಸ್ ಇರ್ಬೋದು, ಶಾಲಾ ಮಕ್ಕಳು ಇರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಅದರ್ ಡಿಪಾರ್ಟ್ಮೆಂಟ್ಸ್ ಎಲ್ಲರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಇದನ್ನು ನೀವು ಅವ್ರನ್ನ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಇವತ್ತು ಕೂಡ ನಮ್ಮ CM ಅವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಎಲ್ಲ ಮಿನಿಸ್ಟರ್ಸ್ ಕೂಡ ಹೇಳಿದ್ದಾರೆ, ನಿಮ್ಮ ಜಿಲ್ಲೆಗಳು ನೀವು ಕೂಡ ಅದಕ್ಕೆ ಹೆಚ್ಚಿನ ನಿಗಾ ಕೊಡಬೇಕು ಅಂತ. ಸೊ KDP ಮೀಟಿಂಗ್ಗಳಾದರೆ ಬೇರೆ ಮೀಟಿಂಗ್ಗಳು ಅದನ್ನು ಕೂಡ ನೀವು ಸಬ್ಜೆಕ್ಟ್ ತೊಗೊಳ್ಬೇಕಾಗ್ತದೆ, ತೊಗೊಂಡು ಡಿಸ್ಕಸ್ ಮಾಡಿ. ನೀವು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿ, DC-ಗಳು ಏನೇನು ಮಾಡಬೇಕು, ಹೇಗೆ ಮಾಡಬೇಕು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೈಲೂ ಕೂಡ ಈ ಡೆಂಗ್ಯೂ ಬಗ್ಗೆ ಜಿಲ್ಲೆಗೆ ಬಂದಾಗ ಒಂದು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಅವರು ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ಈ ಥರದ ಒಂದು ಪ್ರೋಗ್ರಾಮ್ಸ್ ನೀವು ಹಾಕೋಬೇಕು. ಮತ್ತು ಇದು ಸೀರಿಯಸ್ ಆಗಿ ತೊಗೋಬೇಕು. ನಮಗೇನೆಂದರೆ ಡೆತ್ಸ್ ಆಗಬಾರ್ದು. ವೈರಲ್ ಇನ್ಫೆಕ್ಷನ್ಸ್ ಆಗ್ತದೆ, ಬರ್ತದೆ, ಹೋಗ್ತದೆ, ಬಟ್ ಡೆತ್ಸನ್ನು ನಾವು ಅಲೋ ಮಾಡಬಾರ್ದು. ಮತ್ತು ಆದಷ್ಟು ಮಟ್ಟಿಗೆ ಇದನ್ನು ಸ್ಪ್ರೆಡ್ ಆಗದೆ ಇರೋದಕ್ಕೆ ನೋಡ್ಕೋಬೇಕು. ಸೊ ಪ್ರತಿಯೊಬ್ಬರು ಕೂಡ CM ಅವರು ಬಹುಶಃ ಪ್ರತಿ ಮೀಟಿಂಗಲ್ಲೂ ಹೇಳಕ್ಕೆ ಶುರು ಮಾಡಿದ್ದಾರೆ. ನಾಳೆ DC ಕಾನ್ಫರೆನ್ಸಲ್ಲಿ ಕೂಡ ಹೇಳ್ತಾರೆ. ಸೊ ಹಿ ಈಸ್ ಆಲ್ಸೋ ವೆರಿ ಮಚ್ ವರಿಡ್ ಅಬೌಟ್ ದಿಸ್. ಸೊ ನೀವುಗಳು ಅಷ್ಟೇ ಇದಕ್ಕೆ ನಿಗಾ, ಯಾಕಂದರೆ DC CO ಯು ಆರ್ ದ ಮೇನ್ ಪೀಪಲ್. ಅದ್ರ ಜೊತೆ ಮುನ್ಸಿಪಲ್ ಕಮಿಷನರ್ಸು, ಕಾರ್ಪೊರೇಷನ್ ಕಮಿಷನರ್ಸು, ನೀವುಗಳು ಕೂಡ ಕೆಲವು ಕಡೆ ಸೇರಿದ್ದೀರಾ. ಸೊ ಆಲ್ ಆಫ್ ಯು ಶುಡ್ ಬಿ ಟೋಟಲಿ ಇನ್ವಾಲ್ವ್ಡ್ ಇನ್ ದಿಸ್ ಆ್ಯಂಡ್ ಗಿವ್ ಡೈಲಿ ಇದರ ಬಗ್ಗೆ ಸ್ಪೈಕ್ ಆಗ್ತಾ ಇದೆಯಾ, ಕೇಸಸ್ ಜಾಸ್ತಿ ಆಯ್ತಾ, ಕೇಸಸ್ ಎಲ್ಲಿ ಜಾಸ್ತಿ ಆಗುತ್ತೆ ಆ ಪರ್ಟಿಕ್ಯುಲರ್ ಏರಿಯಾಗಳು ಆ ಡೇಟಾ ನಿಮ್ಗೆ ಸಿಗ್ತದೆ. ಆ ಏರಿಯಾ ಎಲ್ಲಿ ಹೆಚ್ಚು ಕೇಸಸ್ ಬರ್ತಾ ಇದೆ ಗೊತ್ತಾದರೆ ಅಲ್ಲಿ ಇಂಟೆನ್ಸಿವ್ ಆಗಿ ಅಟ್ಯಾಕ್ ಮಾಡಬೇಕು. ಕೆಲವು ತಾಲೂಕುಗಳಲ್ಲಿ ಅಷ್ಟು ಇಲ್ಲದೆ ಇರ್ಬೋದು, ಕೆಲವು ತಾಲೂಕುಗಳಲ್ಲಿ ಜಾಸ್ತಿ ಇರ್ಬೋದು. ಎಲ್ಲಿ ಜಾಸ್ತಿ ಆಗ್ತದೆ ಅಲ್ಲಿ ಇಂಟೆನ್ಸಿವ್ ಅಟ್ಯಾಕ್, ಯಾಕಂದ್ರೆ ಇಟ್ಸ್ ಅ ವೆಕ್ಟರ್ ಬೋರ್ನ್ ಡಿಸೀಸ್. ಸೊ ವೆಕ್ಟರ್ ಸರ್ವೇಲೆನ್ಸ್ ಬೇಕು ನಮಗೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಓಪನ್ ಫೀವರ್ ಕ್ಲಿನಿಕ್ಸ್. ಎಲ್ಲೆಲ್ಲಿ ಇಂಟೆನ್ಸಿವ್ ಆಗಿ ಹೆಚ್ಚು ಕೇಸಸ್ ಬರ್ತಾ ಇದೆ ಅಲ್ಲಿ ಯು ಕ್ಯಾನ್ ಇಮಿಡಿಯೇಟ್ಲಿ ಓಪನ್ ಫೀವರ್ ಕ್ಲಿನಿಕ್ಸ್ and ensure that everybody whoever has got fever symptoms are being treated for dengue. Alva? That is a basic guideline. Anybody who's got fever in that vector area, area anybody getting fever should get treated for dengue. Andre test ಆಗಬೇಕು. NS1 test, ಆಮೇಲೆ ELISA test. So everyone should get tested for dengue. Treated means everyone should get tested for dengue. So ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ.
So track the data also. Data tracking is important.